ನಿಜನಪ್ಪ ನೀನ್ ಹೇಳ್ತೇವೆ ಜೋಕಿಕ್ ಮಾಡ್ಬೇಡ. ದೇವ್ರ ಒಳ್ಳೇದ್ ಮಾಡ್ಲಿ ಮಂಡ್ಯಕ್ಕೆ. ನೀವೇ ಅರ್ಥ ಮಾಡ್ಕೊಳ್ಳಿ ಏನಿದೆ. ಓಕೆ, ಒಂದೇ ಒಂದು ಅದ್ ಯಾರೇನಾದ್ರು ಆಗ್ಲಿ, ನಾನ್ ನಿಮ್ಮನ್ನ ಕೇಳೋದಿಷ್ಟೇ. ಈಗೆಲ್ಲ ನಿಮ್ಮ ಮನಸ್ಸುಗಳಲ್ಲಿ ನಾವೇನೇನ್ ಹೇಳ್ಬೇಕು ಎಲ್ಲ ಹೇಳಿದೀವಿ. ಈಗ ಕಡೆದಾಗ ಉಳಿದಿರೋದು ಒಂದೇ ಟಾಪಿಕ್. ಕಡೆ 2 ದಿನ ತಿರುಗಿಸ್ಬೇಕಣ ಅಂತ. ಏನಪ್ಪ ಮಂಡ್ಯದ ಸ್ವಾಭಿಮಾನ ಸೇಲ್ಗಿದ್ಯಾ? ಆರಾಧಿಸಿದ್ಯಪ್ಪ, ದಯವಿಟ್ಟು ನೆನೆಸ್ಕೊಳ್ಳಿ. ಯಾವತ್ತು ಇದನ್ನ ಬಿಡಬೇಡಿ, ನಿಮ್ಮತನ ಬಿಡಬೇಡಿ. ಆಮೇಲೆ ಕೇಂದ್ರ ಚುನಾವಣೆ, ರಾಜ್ಯ ಚುನಾವಣೆ ಅಲ್ಲ. ರಾಜ್ಯ ಸರ್ಕಾರಕ್ಕೆ ಏನ್ ಕೊಟ್ಟಿದ್ರೆ ಅದಕ್ಕೆ ತಕ್ಕಂಗೆ ಅವ್ರು ಕೆಲಸಗಳು ಮಾಡ್ತಾರೆ. ಯಾವ್ದಾದ್ರು ಮನ್ಸಲ್ಲಿ ಅಯ್ಯೋ ಕೆಲಸಗಳಾಗ್ತೇ ಹೋಗ್ಬಿಟ್ಟು ಅನ್ನೋ ತರ ಇದ್ರೆ ತೆಗೆದಾಕ್ಬಿಡಿ. ಸುಮಲತಾ ಅವರು ಗೆಜ್ಜೆ MP ಆಗೋದ್ರೆ ಕೇಂದ್ರದಲ್ಲಿ ಏನ್ ಬರುತ್ತೋ ಆ ಅನುದಾನಗಳು ತಂದು ಕೆಲಸ ಮಾಡ್ತಾರೆ. ಭ್ರಷ್ಟಾಚಾರ ಇಲ್ದಂಗ್ ಮಾಡ್ತಾರೆ. ನಿಮ್ ಆಶೀರ್ವಾದ ಮಾಡಿ ಅಣ್ಣ, ಒಳ್ಳೆ ಕೆಲಸ ಮಾಡ್ತಾರೆ. ಜನಸಂಖ್ಯೆ 20 ತಾಳೆ ಓದ್ತಿರೋ ರೈತ, ದಯವಿಟ್ಟು ಕನ್ಫ್ಯೂಸ್ ಆಗ್ಬಿಡಿ. 2ನೇ ವೋಟಿಂಗ್ ಮೆಷಿನ್ ಉಂಟು 16ನೇ ತಾರೀಕು. ದಯವಿಟ್ಟು ಒಂದು ಅವಕಾಶ ಮಾಡಿಕೊಡಿ. ಹೆಣ್ಮಗಳು ನಾಳೆ ದಿನ ನಿಮ್ಮ ಮಕ್ಕಳು ಧೈರ್ಯ ಮಾಡ್ಬೇಕೇನಾದ್ರು ಕೆಲಸ ಮಾಡೋದಕ್ಕೆ ಅಂದ್ರೆ ಈಗ ನೀವು ಗೆಲ್ಲಿಸ್ಬೇಕು. ತಾಯಿ ಆಶೀರ್ವಾದ ಮಾಡುವ, ದಯವಿಟ್ಟು ಆಶೀರ್ವಾದ ಮಾಡಿ. ಆಮೇಲೆ ಮಾತಾಡೋಣ ಇರಪ್ಪ. ಹುಷಾರೇ ಬಸ್ಸು. ನಮಸ್ತೆ.